ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ಜನತಾ ಧ್ವನಿ ಫಲಶ್ರುತಿ. ಎಚ್ಚೆತ್ತುಕೊಂಡ ಗೋರಬಾಳ್ ಗ್ರಾಮ ಪಂಚಾಯಿತಿ 15 ವರ್ಷಗಳಿಂದ ನಡೆಯದ ತೆರಿಗೆ ಪರಿಷ್ಕರಣೆ ಬಗ್ಗೆ ತನಿಖೆ ನಡೆಸಿ ಇದೀಗ ನೋಟಿಸ್ ನೀಡಲಾಗಿದೆ. ಇಳಕಲ್ ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿರುವ ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ಸಂಬಂಧಿಸಿದ ಕಟ್ಟಡ ತೆರಿಗೆ ಪ್ರಕರಣದ ಹಿನ್ನೆಲೆಯಲ್ಲಿ ಜನತಾ ಧ್ವನಿ ನೀಡಿದ ಲಿಖಿತ ದೂರಿನ ಮೇರೆಗೆ ಇಲಾಖೆ ತನಿಖೆ ನಡೆಸಿದ್ದು, ಅದರ ವರದಿಯ ಆಧಾರದಲ್ಲಿ ಈ ನೋಟಿಸ್ ಹೊರಡಿಸಲಾಗಿದೆ ಎಂದು ಪಂಚಾಯಿತಿ ಮೂಲಗಳು ತಿಳಿಸಿವೆ. ಸಾರ್ವಜನಿಕ ದಾಖಲೆಗಳ ಪರಿಶೀಲನೆ ಬಳಿಕ 2009ರಲ್ಲಿ ಬೃಹತ್ ಕಟ್ಟಡ ನಿರ್ಮಿಸಿ ಶಾಲೆ ಕಾಲೇಜು ಆರಂಭಿಸಿದ್ದ ಈ ಟ್ರಸ್ಟ್ ಗ್ರಾಮ ಪಂಚಾಯಿತಿಗೆ ಪೂರ್ಣ ಮಾಹಿತಿ ನೀಡದೆ ತೆರಿಗೆ ಮರುಪರಿಶೀಲನೆ ಮಾಡಿಸದೇ ಇದ್ದ ವಿಚಾರ ಗಮನಕ್ಕೆ ಬಂದಿದೆ. ಜನತಾ ಧ್ವನಿ ಈ ವಿಷಯವನ್ನು ಪತ್ರದ ಮೂಲಕ ಬಾಗಲಕೋಟೆ ಜಿಲ್ಲಾ ಪಂಚಾಯತ್, ಇಳಕಲ್ ತಾಲೂಕು ಪಂಚಾಯತ್ ಮತ್ತು ಗೋರಬಾಳ ಗ್ರಾಮ ಪಂಚಾಯಿತಿಗೆ ಪತ್ರದ ಮೂಲಕ ದೂರು ಸಲ್ಲಿಸಿತ್ತು. ಆ ನಂತರ ನಡೆದ ಪರಿಶೀಲನೆಯಲ್ಲಿ ಆಸ್ತಿ ದಾಖಲಾತಿ, ಕಟ್ಟಡ ಪರವಾನಿಗೆ ಮತ್ತು ಪಾವತಿಸಿದ ತೆರಿಗೆಗಳ ನಡುವೆ ವ್ಯತ್ಯಾಸಗಳಿರುವುದು ಕಂಡುಬಂದಿದೆ ಎಂದು ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಈ ಹಿನ್ನೆಲೆಯಲ್ಲಿ ಗೋರಬಾಳ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಇಂಜಿನಿಯರ್ಗಳು ಮೌಲ್ಯಮಾಪನ ನಡೆಸಿ ತೆರಿಗೆ ಬಾಕಿ ಹಾಗೂ ದಂಡ ಸೇರಿಸಿ 39,82,942 ರೂಪಾಯಿ ಪಾವತಿಸಲು 15 ದಿನಗಳ ಕಾಲಾವಕಾಶ ನೀಡಿ ನೋಟಿಸ್ ನೀಡಿದ್ದಾರೆ. ಪಾವತಿಯಾಗದಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನೋಟಿಸ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇದು ಒಂದೇ ಕಟ್ಟಡದ ವಿಷಯವಲ್ಲ, ಇದೇ ರೀತಿಯ ಇನ್ನೂ ಹಲವಾರು ಕಟ್ಟಡಗಳ ಕುರಿತು ಪರಿಶೀಲನೆ ಅಗತ್ಯವಿದೆ. ಸರ್ಕಾರಕ್ಕೆ ನಷ್ಟ ಆಗುವುದನ್ನು ಕಾಪಾಡುವುದು ಅಧಿಕಾರಿಗಳ ಜವಾಬ್ದಾರಿ ಎಂಬ ಸಾರ್ವಜನಿಕ ಅಭಿಪ್ರಾಯ ವ್ಯಕ್ತವಾಗಿದೆ. ಜನತಾ ಧ್ವನಿ ಫಲಶ್ರುತಿ. ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ. ನಮಸ್ಕಾರ.